ಎಲ್ಲರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ಇದು ಮಾಡೆಲ್ ಕ್ವೆಶ್ಚನ್ ಪೇಪರ್ 3 ಅದರ ಒಂದು ಎಕ್ಸ್ಪ್ಲನೇಷನ್ ಈ ವಿಡಿಯೋನಲ್ಲಿರುತ್ತದೆ. ಮೊದಲನೇದು ಪಾರ್ಟ್ ಎ ಅಂದರೆ ಎಮ್ ಸಿ ಕ್ಯೂ ಅಲ್ಲಿ ಫಸ್ಟ್ ಕ್ವೆಶ್ಚನ್ ಹೀಗಿರುತ್ತೆ: ವಿಚ್ ಆಫ್ ದೀಸ್ ಮೆಟೀರಿಯಲ್ಸ್ ಈಸ್ ನಾನ್ ಕ್ರಿಸ್ಟಲೈನ್? ಸೊ ನಾನ್ ಕ್ರಿಸ್ಟಲೈನ್ ಮೆಟೀರಿಯಲ್ ಯಾವುದು? ಟೇಬಲ್ ಸಾಲ್ಟ್, ಐಸ್, ಡೈಮಂಡ್. ಇದರಲ್ಲಿ ನಾನ್ ಕ್ರಿಸ್ಟಲೈನ್ ಮೆಟೀರಿಯಲ್ ಬಂದು ಗ್ಲಾಸ್ ಅಂದರೆ ವಿಂಡೋ ಗ್ಲಾಸ್. ಎರಡನೇ ಪ್ರಶ್ನೆ: ವಿಚ್ ಆಫ್ ದಿಸ್ ಕ್ರಿಸ್ಟಲ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಕ್ಲೋಸ್ಡ್ ಪ್ಯಾಕ್ಡ್ ಸ್ಟ್ರಕ್ಚರ್? ಸೊ ಇದರಲ್ಲಿ ಯಾವುದನ್ನ ಕ್ಲೋಸ್ಡ್ ಪ್ಯಾಕ್ಡ್ ಸ್ಟ್ರಕ್ಚರ್ ಅಂತ ಕರೆಯೋದಿಲ್ಲ. BCC ಅಂದರೆ ಬಾಡಿ ಸೆಂಟರ್ಡ್ ಕ್ಯೂಬಿಕ್ನ ಕ್ಲೋಸ್ಡ್ ಪ್ಯಾಕ್ಡ್ ಸ್ಟ್ರಕ್ಚರ್ ಅಂತ ನಾವು ಕರೆಯೋದಿಲ್ಲ. ಮೂರನೇ ಪ್ರಶ್ನೆ: ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ನೈಟ್ ರೈಡಿಂಗ್? ಸೊ ನೈಟ್ ರೈಡಿಂಗ್ ಯಾವ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ತೀವಿ? ಕಟಿಂಗ್ ಟೂಲ್ಸ್, ಗೇರ್ಸ್, ಕೇಮ್ ಶಾಫ್ಟ್ಸ್, ಕ್ರ್ಯಾಂಕ್ ಶಾಫ್ಟ್ಸ್ ಮತ್ತು ಸಿಲಿಂಡ್ರಿಕಲ್ ಲೈನರ್, ಇವಕ್ಕೆಲ್ಲನೂ ನಾವು ಯೂಸ್ ಮಾಡ್ತೀವಿ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಕೇಸ್ ಹಾರ್ಡ್ನಿಂಗ್ ಪ್ರಾಸೆಸ್? ಯಾವುದನ್ನು ನಾವು ಕೇಸ್ ಹಾರ್ಡ್ನಿಂಗ್ ಪ್ರಾಸೆಸ್ ಅಂತ ಕರಿತೀವಿ? ಕಾರ್ ಬರ್ಸಿಂಗ್. ನಾನು ಪ್ರೀವಿಯಸ್ ಒಂದು ಮಾಡೆಲ್ 2 ಕ್ವೆಶ್ಚನ್ ಪೇಪರಲ್ಲಿ ಪಾರ್ಟ್ ಡಿ ಸೆಕ್ಷನ್ 2 ಅಲ್ಲಿ ಬರೆದಿದ್ದೀನಿ ನೋಡಿ. ಕೇಸ್ ಹಾರ್ಡ್ನಿಂಗ್ಗೆ ಎಕ್ಸಾಂಪಲ್ ಈಸ್ ಕಾರ್ ಬರ್ಸಿಂಗ್. And in electroplating, the object to be plated is connected to. So electroplating process ಅಲ್ಲಿ ಯಾವ ಒಂದು ಆಬ್ಜೆಕ್ಟ್ನ ಪ್ಲೇಟ್ ಮಾಡಬೇಕು, ಲೈಕ್ ಆಬ್ಜೆಕ್ಟ್ ಟು ಬಿ ಪ್ಲೇಟೆಡ್ ಈಸ್ ಕನೆಕ್ಟೆಡ್ ಟು ಕ್ಯಾಥೋಡ್ಗೆ ಕನೆಕ್ಟ್ ಮಾಡಿ ನಾವು ಎಲೆಕ್ಟ್ರೋಪ್ಲೇಟಿಂಗ್ ಪ್ರೊಸೆಸ್ನ ಮಾಡ್ತೀವಿ. ಕ್ವಶನ್ ನಂಬರ್ 6: ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನ್ಯಾಚುರಲ್ ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್? ಸೊ ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್, ನ್ಯಾಚುರಲ್ ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ ಈಸ್ ನಥಿಂಗ್ ಬಟ್ as quartz. 7th question: nanomaterial is typically have the particle size. So nanomaterial the particle size ಹೇಗಿರುತ್ತೆ? nm, that is 1 to 100 nanomicron. What is the full form of FDM? Fused Deposit Modeling. Additive manufacturing ಅಲ್ಲಿ FDM ಅನ್ನೋದನ್ನ ನಾವು Fused Deposit Modeling ಅಂತ ಕರಿತೀವಿ. 9th question: investment casting is also known as lost wax process. ಈ ಥರ ಕರಿತೀವಿ. The action applying the force to deform the material without cutting. So material ಕಟ್ ಮಾಡ್ದಿರಾ we are going to apply the force. ಇದನ್ನು ನಾವೆಂತ ಕರಿತೀವಿ? ಫಾರ್ಮಿಂಗ್. ಇಲ್ಲಿ ಟೈಪಿಂಗ್ ಎರರ್ ಇದೆ. FORMING, forming process. The hot working in the metal forming is done. ಹಾಟ್ ವರ್ಕಿಂಗ್ ಮಾಡಬೇಕಂದ್ರೆ ಅಬೌವ್ ರೀಕ್ರಿಸ್ಟಲೈಸೇಷನ್ ಟೆಂಪರೇಚರ್, ಕೋಲ್ಡ್ ವರ್ಕಿಂಗ್ ಅಂದಾಗ ಬಿಲೋ ರೀಕ್ರಿಸ್ಟಲೈಸೇಷನ್ ಟೆಂಪರೇಚರ್. ಇದನ್ನು ನಾನು ಮಾಡೆಲ್ 1 ಕ್ವೆಶ್ಚನ್ ಪೇಪರಲ್ಲಿ ಫಾರ್ಮಿಂಗ್ ಪ್ರಾಸೆಸ್ಸಲ್ಲಿ ಎಕ್ಸ್ಪ್ಲೈನ್ ಫಾರ್ಮಿಂಗ್ ಪ್ರಾಸೆಸ್ಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಥ್ರೂ ವಿತ್ ಇಟ್. The sheet metal operation helps in joining two overlap sheet in the localized deformation. So sheet metal operation ಅಲ್ಲಿ ಎರಡು ಮೆಟೀರಿಯಲ್ ಶೀಟ್ಸ್ನ ಜಾಯಿನ್ ಆಗುತ್ತೆ. in the localized deformation ಬಂದು riveting process ಅಂತ ಕರಿತೀವಿ. 13th question: a press machine is used. press machine ಏನಕ್ಕೆ ಯೂಸ್ ಮಾಡ್ತೀವಿ? to apply the pressure and deform the cuts. ಸೊ ಇಲ್ಲಿ ನಾವು ಪ್ರೆಸ್ ಮಿಷಿನ್ನ ಪ್ರೆಷರ್ನ ಅಪ್ಲೈ ಮಾಡಿ ನಮಗೆ ಬೇಕಾಗಿರೋವಂಥ ಒಂದು ಶೇಪ್ನ ನಾವು ತಗೊಳ್ತೀವಿ. ಡಿಸೈರ್ಡ್ ಶೇಪ್ ಲೈಕ್ ಮೆಟೀರಿಯಲ್ ಕಟ್ ಮಾಡಿ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ವಾಷರ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. 14th question: the main function of the drill chuck. So drill chuck is used for holding and rotating the drill bit. So drill chuck ಅಲ್ಲಿ ನಾವು ಡ್ರಿಲ್ ಬಿಟ್ನ ಇನ್ಸರ್ಟ್ ಮಾಡುವಂಥದ್ದು ಸ್ಪಿಂಡಲ್ ಪೋರ್ಷನ್, ಶಾಂಕ್ ಪೋರ್ಷನ್ನು. ಸೊ ದಟ್ ಏನಕ್ಕೆ ಯೂಸ್ ಮಾಡ್ತೀವಿ ಡ್ರಿಲ್ ಚೆಕ್? ಟು ಹೋಲ್ಡ್ ಆ್ಯಂಡ್ ರೊಟೇಟ್ ದ ಡ್ರಿಲ್ ಬಿಟ್. Question number 15: a turret lathe differs from the engine lathe. ಸೊ ಟರೆಟ್ ಲೇತ್ ಇಂಜಿನ್ ಲೇತ್ಗೆ ಡಿಫ್ರೆಂಟ್ ಇರುತ್ತೆ. ಯಾಕೆ ಅಂದಾಗ ಟರೆಟ್ ಲೇತಲ್ಲಿ ಮಲ್ಟಿಪಲ್ ಟೂಲ್ಸ್ನ ಇನ್ಸರ್ಟ್ ಮಾಡ್ತೀವಿ, ಇಂಜಿನ್ ಲೇತಲ್ಲಿ ಸಿಂಗಲ್ ಟೂಲ್ನ ಇನ್ಸರ್ಟ್ ಮಾಡ್ತೀವಿ. ಸೊ ದಟ್ ಟರೆಟ್ ಲೇತ್ ಈಸ್ ಎ ಮಲ್ಟಿಪಲ್ ಕಟಿಂಗ್ ಟೂಲ್ ವಿತ್ ದ ರೊಟೇಟಿಂಗ್ ಟರೆಟ್. ಓಕೆ, ಸೊ ಇಲ್ಲಿ ಏನು ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ಇಂಜಿನ್ ಲೇತಲ್ಲಿ ಸಿಂಗಲ್ ಟೂಲ್ನ ಯೂಸ್ ಮಾಡ್ತೀವಿ. ಬಟ್ ಟರೆಟ್ ಲೇತಲ್ಲಿ ಏನಾಗಿರುತ್ತೆ? ಎಷ್ಟು ನಂಬರ್ ಆಫ್ ಟೂಲ್ಸ್ ಬೇಕಾದರೂ ನಾವು ಟರೆಟ್ ಹೆಡ್ಗೆ ಲೈಕ್ 5 or 6 ಹೆಡ್ಸ್ ಇರುತ್ತೆ. ಸೊ ಅದರಲ್ಲಿ ಅಷ್ಟು ನಂಬರ್ ಆಫ್ ಟೂಲ್ಸ್ನ ಇನ್ಸರ್ಟ್ ಮಾಡ್ಬೋದು. ಅಟ್ ಎ ಟೈಮ್ ನಾವು ಟೂಲ್ ಚೇಂಜ್ ಮಾಡ್ದಿರಾನೆ ನಂಬರ್ ಆಫ್ ಆಪರೇಷನ್ಸ್ನ ಮಾಡ್ಬೋದು.
So fill in the blanks. Part A alliro second portion is fill in the blanks. So dash is the process involves dipping the steel parts in moltenized zinc. Zinc ಅಲ್ಲಿ ಡಿಪ್ ಮಾಡುವಂಥ ಪ್ರಾಸೆಸ್ ಎಲೆಕ್ಟ್ರೋಪ್ಲೇಟಿಂಗ್ ಪ್ರಾಸೆಸ್ನ ನಾವೇಂತ ಕರಿತೀವಿ ಗ್ಯಾಲ್ವನೈಸಿಂಗ್ ಅಂತ ಕರಿತೀವಿ. ಡ್ಯಾಶ್ ಇಸ್ ದ ಬಯೋಡಿಗ್ರೇಡಬಲ್ ಇಕೋ ಫ್ರೆಂಡ್ಲಿ 3D printing. So that is called polylactic acid is a biodegradable material. A major application of wire drawing in the manufacturing of. So major ಆಗಿ ವೈರ್ನ ಡ್ರಾ ಮಾಡುವಂಥದ್ದು ಯಾವುದಕ್ಕೆ ಎಲೆಕ್ಟ್ರಿಕಲ್ ಕೇಬಲ್. ಡ್ಯಾಶ್ ಈಸ್ ದ ಆಪರೇಷನ್ ಯೂಸ್ಡ್ ಫಾರ್ ವಾಷರ್. ಸೊ ವಾಷರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಂದ್ರೆ ಪಂಚಿಂಗ್ ಮತ್ತು ಬ್ಲ್ಯಾಂಕಿಂಗ್ನ ನಾವು ಯೂಸ್ ಮಾಡ್ತೀವಿ. ಪಂಚಿಂಗ್ನ ಮಾಡಿ ನಾವು ಸರ್ಕ್ಯುಲರ್ ಶೇಪ್ನ ಕಟ್ ಮಾಡಿಕೊಂಡ್ರೆ ಬ್ಲ್ಯಾಂಕಿಂಗ್ನ ಮಾಡಿ ಮಧ್ಯದಲ್ಲಿ ಒಂದು ಹೋಲ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ಕ್ವೆಶ್ಚನ್ ನಂಬರ್ 5. In dash milling, the cutter rotates in the same direction. ಕ್ಲೈಂಬ್ ಮಿಲ್ಲಿಂಗ್ ಅಲ್ಲಿ ಏನಾಗಿರುತ್ತೆ ಸೇಮ್ ಡೈರೆಕ್ಷನ್ ಅಲ್ಲಿ ಕಟಿಂಗು ಮತ್ತೆ ಫೀಡ್ನ ಕೊಡ್ತೀವಿ. ಸೊ ಪಾರ್ಟ್ ಬಿ ನಿಮಗೆ ಗೊತ್ತಿರೋ ಹಾಗೆ ಆನ್ಸರ್ ಎನಿ 5 ಕ್ವಶನ್ ಫ್ರಮ್ ದ ಈಚ್ ಕ್ಯಾರೀಸ್ ಫಾರ್ 2 marks. ಸೊ ಮೊದಲನೇ ಪ್ರಶ್ನೆ, ಡಿಫೈನ್ ದ ಕ್ರಿಸ್ಟಲೈನ್ ಮೆಟೀರಿಯಲ್ಸ್ ವಿತ್ ಎಕ್ಸಾಂಪಲ್. ಸೊ ಕ್ರಿಸ್ಟಲೈನ್ ಮೆಟೀರಿಯಲ್ ಅಂತಂದ್ರೆ ದ ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ವೆಲ್ ಆರ್ಡರ್ಡ್ ಪೀರಿಯಾಡಿಕ್ ರಿಪಿಟೇಟಿಂಗ್ ಆಟಮ್ಸ್ ಥ್ರೂಔಟ್ ದ ಮೆಟೀರಿಯಲ್ ಇನ್ 3 direction. ಮೆಟೀರಿಯಲ್ಸ್ನ ನೀಟಾಗಿ ಆರ್ಗನೈಸ್ ಮಾಡಿರ್ತೀವಿ, ರಿಪಿಟೇಟಿಂಗ್ ಅರೇಂಜ್ಮೆಂಟ್ನ ಮಾಡಿರ್ತೀವಿ ಎಲ್ಲ ಡೈಮೆನ್ಷನಲ್ಲಿ, ಅದನ್ನು ನಾವು ಕ್ರಿಸ್ಟಲೈನ್ ಮೆಟೀರಿಯಲ್ ಅಂತ ಕರಿತೀವಿ. ಸೊ ಮೆಟೀರಿಯಲ್ಸ್ ಯಾವ್ದು ಇರುತ್ತೆ, ಐರನ್, ಕಾಪರ್, ಅಲ್ಯೂಮಿನಿಯಂ. ಸಾಲ್ಟ್ಸ್ ಅಂದಾಗ ಸೋಡಿಯಂ ಕ್ಲೋರೈಡ್, ಮಿನರಲ್ಸ್ ಅಂದಾಗ ಕ್ವಾರ್ಟ್ಸ್ ಮತ್ತು ಡೈಮಂಡ್. ದಿಸ್ ಇಸ್ ಅ ಎಕ್ಸಾಂಪಲ್. Next question, name 2 case hardening process. So case hardening ಅಲ್ಲಿ 3 different types of case hardening ಇರುತ್ತೆ. One is carburizing, nitriding and cyaniding process. Question number 3, define the physical vapor deposition method. ಸೊ ಇಲ್ಲಿ ಡೆಫಿನೇಷನ್ ಬರೀಬೇಕು. ನಾನು ಈ ಸಿಂಪಲ್ ಪ್ರಾಸೆಸ್ನ ನೀಟಾಗಿ ಹಾಗೆ ಬರೆದಿದ್ದೀನಿ. ಸೊ PVD ಫಿಸಿಕಲ್ ಡೆಪಾಸಿಷನ್ ಆಲ್ರೆಡಿ ನಾನು ಮಾಡೆಲ್ ಕ್ವಶನ್ ಪೇಪರ್ ಪ್ರಿವಿಯಸ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ 1 ಅಲ್ಲಿ ಅಥವಾ 2 ಅಲ್ಲಿ ಇರುತ್ತೆ. ಯು ಕ್ಯಾನ್ ಕ್ರಾಸ್ ಚೆಕ್ ವಿತ್ ದಟ್. ಮೆನ್ಷನ್ ಎನಿ 2 ಪ್ರಾಪರ್ಟೀಸ್ ಆಫ್ ನ್ಯಾನೋ ಮೆಟೀರಿಯಲ್ಸ್. ಸೊ ನ್ಯಾನೋ ಮೆಟೀರಿಯಲ್ಸ್ ಅಂತಂದಾಗ ಇಲ್ಲಿ ಏನಾಗಿರುತ್ತೆ, ಮೆಟೀರಿಯಲ್ ಸೈಜ್ ತುಂಬ ಸಣ್ಣದಾಗಿರುತ್ತೆ. ಸೊ ತುಂಬ ಸಣ್ಣದಾಗಿರೋದ್ರಿಂದ ಏನಾಗಿರುತ್ತೆ, ಸರ್ಫೇಸ್ ಫಿನಿಶಿಂಗು, ಹೈ ಸರ್ಫೇಸ್ ವಾಲ್ಯೂಮು, ಸ್ಟ್ರೆಂತ್, ಹಾರ್ಡ್ನೆಸ್, ಕೆಮಿಕಲ್ ರಿಯಾಕ್ಟಿವಿಟಿ ಮತ್ತು ಎಲೆಕ್ಟ್ರಿಕಲ್ ಥರ್ಮಲ್ ಕಂಡಕ್ಟಿವಿಟಿ ಎಲ್ಲ ಪ್ರಾಪರ್ಟೀಸೂ ಅದರಲ್ಲಿ ಚೆನ್ನಾಗಿರುತ್ತೆ ಆ ಮೆಟೀರಿಯಲಲ್ಲಿ. ಸೊ ದಟ್ ದಿಸ್ ಈಸ್ ಅನ್ ವೆರಿ ಹೈ ಆ್ಯಂಡ್ ಇನ್ಕ್ರೀಸ್ಡ್ ಸ್ಟ್ರೆಂತ್ ಇನ್ ದ ಹಾರ್ಡ್ನೆಸ್. Mention 2 piezoelectric materials, quartz ಮತ್ತೆ lead PB, like lead, zirconia, titanium, polyvinyl fluoride. So these are the materials of piezoelectric. What is the importance of providing the shrinkage allowance? So shrinkage allowance pattern ಮಾಡುವಾಗ ಕೊಡೋದ್ರಿಂದ ವಾಟ್ ಈಸ್ ದ ಯೂಸ್? ಏನಕ್ಕೆ ಅಂದರೆ shrinkage allowance ಕೊಟ್ಟಾಗ ಏನಾಗಿರುತ್ತೆ, ಎಕ್ಸ್ಟ್ರಾ ಸೈಜ್ನ ಕೊಟ್ಟಿರ್ತೀವಿ ಪ್ಯಾಟ್ರನಲ್ಲಿ. ಸೊ ದಟ್ ಮೆಟೀರಿಯಲ್ ಶ್ರಿಂಕ್ ಕೂಲ್ ಆದಾಗ ಅದರ ಆ್ಯಕ್ಚುಯಲ್ ಸೈಜ್ಗೆ ಅಥವಾ ಸ್ಮಾಲ್ ಅಮೌಂಟ್ ಎಕ್ಸ್ಟ್ರಾ ಮೆಟೀರಿಯಲಲ್ಲಿ ಬರುತ್ತೆ. ಸೊ shrinkage allowance ಕೊಟ್ಟಿಲ್ಲ ಅಂತಂದಾಗ ಏನಾಗಿರುತ್ತೆ, ಆ್ಯಕ್ಚುಯಲ್ ಸೈಜ್ಗಿಂತ ಕಡಿಮೆ ಸೈಜ್ ಮಾಡಲ್ನ ಕ್ಯಾಸ್ಟಿಂಗಲ್ಲಿ ಆಗಿಬಿಡುತ್ತೆ. ಹಾಗಾಗಿ shrinkage allowance ನ ಕೊಡಬೇಕು. ಇಫ್ ಎಕ್ಸ್ಟ್ರಾ ಈಸ್ ನಾಟ್ ಗಿವನ್, ಫೈನಲ್ ಕ್ಯಾಸ್ಟಿಂಗ್ ವಿಲ್ ಬಿಕಮ್ ವೆರಿ ಸ್ಮಾಲ್, ಅದೇ ಸಣ್ಣದಾಗ್ಬಿಡುತ್ತೆ ಅಂತ. ವಾಟ್ ಈಸ್ ಬಾರ್ ಡ್ರಾಯಿಂಗ್? ಸೊ ಬಾರ್ ಡ್ರಾಯಿಂಗ್ ಅಂದಾಗ ಇಲ್ಲಿ ಫಿಗರ್ ತೋರಿಸ್ತಾ ಇದೆ. ದಿಸ್ ಈಸ್ ದ ಡೈ, ದಿಸ್ ಈಸ್ ಯುವರ್ ರಾಡ್. ಹೀಟ್ ಮಾಡಿ ರಾಡ್ನ ಇದರಲ್ಲಿ ಇನ್ಸರ್ಟ್ ಸ್ಕ್ವೀಸ್ ಮಾಡಿದಾಗ ಏನಾಗಿರುತ್ತೆ, ಈ ಕಡೆ ಆಪೋಸಿಟ್ ಡೈರೆಕ್ಷನಲ್ಲಿ ಪುಲ್ ಮಾಡ್ಕೊಂಡಾಗ ನಿಮಗೆ ವೈರ್ ಶೇಪ್ ಅಥವಾ ಇಲ್ಲಿರೋ ಸೈಜ್ಗಿಂತ ಇಲ್ಲಿ ರೆಡ್ಯೂಸ್ಡ್ ಶೇಪ್. ಸೊ ರೆಡ್ಯೂಸ್ ಆದಾಗ ಡಯಾಮೀಟರ್ ರೆಡ್ಯೂಸ್ ಆಗುತ್ತೆ, ಲೆಂತು ಇನ್ಕ್ರೀಸ್ ಆಗುತ್ತೆ. ವಾಟ್ ಈಸ್ ಬಾರ್ ಡ್ರಾಯಿಂಗ್? ಈಸ್ ಅ ಮೆಟಲ್ ಫಾರ್ಮಿಂಗ್ ಪ್ರಾಸೆಸ್. ಇಲ್ಲಿ ಮೆಟಲ್ ರಾಡ್ ಈಸ್ ಪುಲ್ಡ್ ಇನ್ಸೈಡ್ ದ ಡೈ. ಸೊ ಮೆಟಲ್ ರಾಡ್ ಈ ಡೈ ಒಳಗಡೆ ಹಾಕಿ ಪುಲ್ ಮಾಡೋದ್ರಿಂದ ನಾವೇನ್ ಮಾಡ್ತೀವಿ, ಡಯಾಮೀಟರ್ ರೆಡ್ಯೂಸ್ ಆಗುತ್ತೆ, ಲೆಂತ್ ಇನ್ಕ್ರೀಸ್ ಆಗುತ್ತೆ. ಇದನ್ನ ನಾವು ಬಾರ್ ಡ್ರಾಯಿಂಗ್ ಅಂತ ಕರಿತೀವಿ. ರೈಟ್ ಎನಿ 2 ಅಪ್ಲಿಕೇಶನ್ ಆಫ್ ಶೀಟ್ ಮೆಟಲ್ ವರ್ಕಿಂಗ್ ಪಾರ್ಟ್. ಸೊ ಶೀಟ್ ಮೆಟಲ್ ಆಲ್ರೆಡಿ ನಾನು ಇದೇ ಕ್ವಶನ್ ಎಕ್ಸ್ಟ್ರೂಷನ್ ಅಥವಾ ರೋಲಿಂಗ್ ಪ್ರೊಸೆಸಲ್ಲಿ ಏನು ಹೇಳಿದ್ದೀನಿ. ಸೊ ಸೇಮ್ ಅಪ್ಲಿಕೇಶನ್ಸು ಶೀಟ್ ಮೆಟಲ್ ಆಪರೇಷನಲ್ಲಿ ಇರುತ್ತೆ. ಸೊ ಆಟೋಮೋಟಿವ್ ಬಾಡಿಯಲ್ಲಿ ಏನು ಯೂಸ್ ಮಾಡ್ತೀವಿ, ಕಾರ್ ಬಾಡೀಸು, ಡೋರ್ಸು, ಬ್ಯಾನೆಟ್ಸು, ಫ್ಯೂಲ್ ಟ್ಯಾಂಕ್ಸು, ಇದು ಶೀಟ್ ಮೆಟಲಲ್ಲೇ ಮಾಡಿರ್ತೀವಿ. ಸೊ ಏರ್ಕ್ರಾಫ್ಟಲ್ಲಿ ಏನು ಮಾಡ್ತೀವಿ, ಬಾಡಿ, ವಿಂಗ್ಸು, ಡಕ್ಟ್ಸು ಇದೆಲ್ಲ ಕೂಡ ಶೀಟ್ ಮೆಟಲಲ್ಲಿ ಮಾಡ್ತೀವಿ. ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ಪ್ಯಾನಲ್ಸು, ಸ್ವಿಚ್ ಬೋರ್ಡ್ಸಲ್ಲಿ ಯೂಸ್ ಮಾಡ್ತೀವಿ. ಹೌಸ್ ಹೋಲ್ಡ್ ಐಟಮ್ಸ್ ಅಂದರೆ ಎಲ್ಲಿ ಯೂಸ್ ಮಾಡ್ತೀವಿ, ಯುಟೆನ್ಸಿಲ್ಸ್, ಮನೇಲಿ ಯೂಸ್ ಮಾಡೋ ಪಾತ್ರೆ ಸಾಮಾನು, ರೆಫ್ರಿಜಿರೇಟರ್ಸ್ ಇದೆಲ್ಲ ಶೀಟ್ ಮೆಟಲ್ಸ್ ಅಲ್ಲೇ ಮಾಡಿರ್ತೀವಿ. ವಾಷಿಂಗ್ ಮಿಷಿನ್ ಬಾಡಿ,
ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಏನಾಗುತ್ತೆ, ರೂಫ್ಸು, ಶೀಟ್ಸು, ನೀವು ಮನೆ ಮೇಲೆ ಇರುತ್ತಲ್ಲ ರೂಫ್ಸು, ಶೀಟ್ಸು, ಮತ್ತು ಫರ್ನಿಚರಲ್ಲಿ ಸ್ಟೀಲ್ ಟೇಬಲ್ಸು, ಚೇರ್ಸು, ಅಗ್ರಿಕಲ್ಚರಲ್ಲಿ ಟ್ರೇ, ಬಿನ್ಸ್, ಮೆಷಿನ್ ಹೌಸಿಂಗು. ಸೊ ನೀವು ಎಲ್ಲೇ ಯಾವುದೇ ಒಂದು ಅಪ್ಲಿಕೇಶನಲ್ಲಿ ನೋಡಿದ್ರು ಎಲ್ಲ ಕಡೆನೂ ಕಾಮನ್ ಆಗಿ ಯೂಸ್ ಮಾಡೋದು ಶೀಟ್ ಮೆಟಲ್ಸೇ. ಸೊ ಶೀಟ್ ಮೆಟಲ್ ಯೂಸ್ ಮಾಡಿಕೊಂಡು ಯಾವ್ಯಾವುದ್ರಲ್ಲಿ ಹೇಗೆ ವರ್ಕ್ ಮಾಡ್ತೀವಿ ಅಂತ ಇಲ್ಲಿದೆ. ಸೊ ದಟ್ ನೀವು ಯಾವ್ದು ಈಸಿ ಇರುತ್ತೋ ಅದರಲ್ಲಿ 5 ಪಾಯಿಂಟ್ಸ್ನ ನೀವು ಪಿಕ್ ಮಾಡ್ಕೋಬೋದು. ನೆಕ್ಸ್ಟ್ ಈಸ್ ಪಾರ್ಟ್ ಸಿ. ಪಾರ್ಟ್ ಸಿ ಅಲ್ಲಿ ಆನ್ಸರ್ ಎನಿ 5 questions which carries 3 marks. So each question carries 3 marks. So sketch the HCP. So HCP ಅಂದ್ರೆ ಏನು, hexagonal closed pack. So hexagonal closed pack ಅಲ್ಲಿ ಏನಿರುತ್ತೆ, hexagon shape ಅಲ್ಲಿ each one atoms at the ಕಾರ್ನರ್ಸ್ ಆ್ಯಂಡ್ ಈಚ್ ಒನ್ ಆಟಮ್ ಅಟ್ ದ ಸೆಂಟರ್. ಸೊ ಎಲ್ಲ ಹೆಕ್ಸಾಗನ್ ಶೇಪಲ್ಲಿ ಕೂಡ ಎಲ್ಲ ಕಾರ್ನರ್ಸಲ್ಲಿ ಒಂದೊಂದು ಆಟಮ್ಸ್ ಇರುತ್ತೆ, ಮತ್ತು ಈಚ್ ಹೆಕ್ಸಾಗನ್ ಫೇಸ್ಗೆ ಒಂದೊಂದು ಸೆಂಟರ್ ಆಟಮು ಇರುತ್ತೆ. ಜೊತೆಗೆ ಮಧ್ಯದಲ್ಲಿ ಟ್ರಯಾಂಗ್ಯುಲರ್ ಶೇಪಲ್ಲಿ 3 ಆಟಮ್ಸ್ ಇದರಲ್ಲಿ ಶೇರ್ ಆಗಿರುತ್ತೆ. ಸೊ ಆಟಮ್ಸ್ ಅಟ್ ದ ಕಾರ್ನರ್ಸ್ ಇಸ್ 12, ಆಟಮ್ಸ್ ಅಟ್ ದ ಫೇಸಸ್ ಅಟ್ ದ ಸೆಂಟರ್ ಫೇಸಸ್ ಇಸ್ 2, ಇನ್ಸೈಡ್ ಟ್ರಯಾಂಗ್ಯುಲರ್ ಶೇಪಲ್ಲಿ 3 ಇರುತ್ತೆ. ಟೋಟಲ್ ಆಟಮ್ಸ್ ಇಸ್ 6. ವಾಟ್ ಈಸ್ ದ ಪರ್ಪಸ್ ಆಫ್ ಸ್ಪ್ರೇಯಿಂಗ್ ಇನ್ ದ ಸರ್ಫೇಸ್ ಕೋಟಿಂಗ್? ಸೊ ಸರ್ಫೇಸ್ ಕೋಟಿಂಗಲ್ಲಿ ಆ ಒಂದು ಸರ್ಫೇಸ್ ಮೇಲೆ ಅಂದರೆ ಮೆಟಲ್ ಸರ್ಫೇಸ್ ಮೇಲೆ ಸ್ಪ್ರೇ ಮಾಡ್ತೀವಿ. ಏನಕ್ಕೋಸ್ಕರ ಸ್ಪ್ರೇ ಮಾಡ್ತೀವಿ ಅಂತಂದಾಗ, ಎಕ್ಸಾಂಪಲ್ ನೀವು ಒಂದು ಮೆಟೀರಿಯಲ್ ಮೇಲೆ ಹಾರ್ಡ್ನೆಸ್ನ ಇಂಪ್ರೂವ್ ಮಾಡೋದಾಗ್ಬೋದು, ಪೇಂಟಿಂಗ್ ಮಾಡೋದಾಗ್ಬೋದು. ಏನಕ್ಕೋಸ್ಕರ ಮಾಡ್ತೀವಿ? ಟು ಪ್ರೊಟೆಕ್ಟ್ ದ ಬೇಸ್ ಮೆಟಲ್. ನಾವು ಅದ್ರ ಮೇಲೆ ಏನಕ್ಕೆ ಸ್ಪ್ರೇ ಮಾಡ್ತೀವಿ? ಬೇಸ್ ಮೆಟಲ್ನ ಪ್ರೊಟೆಕ್ಟ್ ಮಾಡ್ತೀವಿ. ಏನಕ್ಕೋಸ್ಕರ ಪ್ರೊಟೆಕ್ಟ್ ಮಾಡ್ತೀವಿ? ಕರೋಷನಿಂದ ಆಚೆ ಬರೋಕ್ಕೆ, ಕರೋಷನ್ ಆಗದಿರ ಇರೋದಕ್ಕೆ ಪ್ರೊಟೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ರೆಡ್ಯೂಸಸ್ ದ ವೇರ್ ಆ್ಯಂಡ್ ಅಬ್ರೇಷನ್, ಅಂದರೆ ಬೇಗ ಸವಿದಿರ ಇರಲಿ ಅಂತ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಕೆಮಿಕಲ್ ಅಟ್ಯಾಕ್ ಆಗದಿರ ಇರೋಕ್ಕೆ ಪ್ರೊಟೆಕ್ಟ್ ಮಾಡ್ತೀವಿ. ಅಥವಾ ಆ ಒಂದು ಮೆಟಲ್ ಲೈಫ್ ಇನ್ಕ್ರೀಸ್ ಮಾಡೋಕ್ಕೆ, ಅಂದರೆ ಬೇಗ ಆ ಮೆಟೀರಿಯಲ್ ಲೈಫು ಇದಾಗೋದಕ್ಕಿಂತ ಆಗಬಾರ್ದು ಅನ್ನೋದಕ್ಕೆ, ಲೈಕ್ ರೆಡ್ಯೂಸ್ ಆಗಬಾರ್ದು ಅದ್ರ ಲೈಫ್ ಸ್ಪ್ಯಾನು, ಆ ಥರ ಆಗದಿರ ಇರೋದಕ್ಕೆ ಇಂಪ್ರೂವ್ ಮಾಡ್ತೀವಿ. ಸ್ಟ್ರೆಂತ್ನ ಇಂಪ್ರೂವ್ ಮಾಡ್ತೀವಿ, ಮತ್ತು ಅದರೊಂದು ರಿಲಯಬಿಲಿಟಿನ ನಾವು ಇಂಪ್ರೂವ್ ಮಾಡ್ತೀವಿ. ಸೊ ನೆಕ್ಸ್ಟ್ ಈಸ್ ಪರ್ಪಸ್ ಆಫ್ ನಾರ್ಮಲೈಸಿಂಗ್. ನಾನು ಆಲ್ರೆಡಿ ಒಂದು ಪ್ರೀವಿಯಸ್ Model 2 ಕ್ವೆಶನ್ ಪೇಪರಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ನಾರ್ಮಲೈಸಿಂಗ್ ಹೇಗೆ ಮಾಡ್ತೀವಿ, ಏನಕ್ಕೋಸ್ಕರ ಮಾಡ್ತೀವಿ? ನಾರ್ಮಲೈಸಿಂಗ್ ಮಾಡೋದ್ರಿಂದ ಏನಾಗಿರುತ್ತೆ, ಇಟ್ ಇಂಪ್ರೂವ್ಸ್ ದ ಮೆಷಿನಬಿಲಿಟಿ, ಗ್ರೈನ್ ಸ್ಟ್ರಕ್ಚರ್ನ ಇಂಪ್ರೂವ್ ಮಾಡುತ್ತೆ, ಸ್ಟ್ರೆಂತ್ ಇನ್ಕ್ರೀಸ್ ಮಾಡುತ್ತೆ, ಹಾರ್ಡ್ನೆಸ್ ಇನ್ಕ್ರೀಸ್ ಮಾಡುತ್ತೆ, ಟಫ್ನೆಸ್ ಇನ್ಕ್ರೀಸ್ ಮಾಡುತ್ತೆ, ಪ್ರೊಡ್ಯೂಸ್ ದ ಯೂನಿಫಾರ್ಮ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಸೊ ಯೂನಿಫಾರ್ಮ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ನ ಇದರಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಮೆನ್ಷನ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಬಯೋಮೆಟೀರಿಯಲ್ಸ್ ಇನ್ ದ ಹ್ಯೂಮನ್ ಬಾಡಿ. ಸೊ ಬಯೋಮೆಟೀರಿಯಲ್ ಯೂಸ್ ಮಾಡಿಕೊಂಡು ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಯಾವ್ಯಾವ ಒಂದು ಅಪ್ಲಿಕೇಶನ್ಸ್ನ ಮಾಡ್ತೀವಿ? ದಟ್ ಈಸ್ ಕಾಂಟ್ಯಾಕ್ಟ್ ಲೆನ್ಸ್, ಬ್ಲಡ್ ವೆಸಲ್ಸ್, ಡೆಂಟಲ್ ಇಂಪ್ಲಾಂಟ್ಸ್ ರಿಪ್ಲೇಸ್ಮೆಂಟ್, ಆರ್ಟಿಫಿಷಿಯಲ್ ಹಾರ್ಟ್, ಜಾಯಿಂಟ್ ರಿಪ್ಲೇಸ್ಮೆಂಟ್, ಇವೆಲ್ಲ ಕೂಡ ನಾವು ಬಯೋಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಹ್ಯೂಮನ್ ಬಾಡಿಯಲ್ಲಿ ನಾವು ಯೂಸ್ ಮಾಡ್ತೀವಿ. ಲಿಸ್ಟ್ ಎನಿ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಲ್ಡಿಂಗ್ ಸ್ಯಾಂಡ್ ವಿತ್ ಇಟ್ಸ್ ಪ್ರಾಪರ್ಟೀಸ್. ಸೊ ಮೋಲ್ಡಿಂಗ್ ಸ್ಯಾಂಡಲ್ಲಿ ಯಾವ್ಯಾವ ಥರ ಸ್ಯಾಂಡ್ ಇದೆ? ಗ್ರೀನ್ ಸ್ಯಾಂಡ್, ಡ್ರೈ ಸ್ಯಾಂಡ್, ಲೋಮ್ ಸ್ಯಾಂಡ್, ಫೇಸಿಂಗ್, ಬ್ಯಾಕಿಂಗ್ ಸಿಸ್ಟಮ್ ಆ್ಯಂಡ್ ಪಾರ್ಟಿಂಗ್ ಸ್ಯಾಂಡ್. ಈ ಪ್ರತಿಯೊಂದು ಸ್ಯಾಂಡಲ್ಲೂ ಅದರದೇ ಆದಂಥ ಒಂದು ಪ್ರತ್ಯೇಕತೆ ಇರುತ್ತೆ. ಮೇಜರ್ ಆಗಿ ಏನಿರಬೇಕು ಅಂತಂದಾಗ ಇಟ್ ಶುಡ್ ಬಿ ಹೈ ಪರ್ಮಿಯಬಿಲಿಟಿ ಪ್ರಾಪರ್ಟೀಸಲ್ಲಿ ಹೈ ಥರ್ಮಲ್ ಸ್ಟೆಬಿಲಿಟಿ, ಗುಡ್ ರಿಫ್ರಾಕ್ಟಿವ್ನೆಸ್, ಗುಡ್ ಫ್ಲೋಯಬಿಲಿಟಿ ಆ್ಯಂಡ್ ಯೂನಿಫಾರ್ಮ್ ಟೆಕ್ಸ್ಚರ್. ಸೊ ಇದರಲ್ಲಿ 5 ನೆನ್ಪಿಟ್ಕೊಂಡ್ರೆ ಸಾಕು. So next question is compare the direct and indirect extrusion process. So direct extrusion ಗೂ indirect extrusion ಗೂ ಡಿಫ್ರೆನ್ಸ್ ಏನು? ಸೊ ಡೈರೆಕ್ಟ್ ಎಕ್ಸ್ಟ್ರೂಷನ್ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಇರುವಂಥ ಚಿತ್ರದಲ್ಲಿ ತೋರಿಸುತ್ತೆ. ಡೈರೆಕ್ಟ್ ಎಕ್ಸ್ಟ್ರೂಷನ್ ಅನ್ನೋದೇನು? ದಿಸ್ ಈಸ್ ಅ ಫಾರ್ವರ್ಡ್ ಎಕ್ಸ್ಟ್ರೂಷನ್. ಇಂಡೈರೆಕ್ಟ್ ಎಕ್ಸ್ಟ್ರೂಷನ್ ಅನ್ನೋದೇನಾಗುತ್ತೆ, ಇಲ್ಲಿ ಫಾರ್ವರ್ಡ್ ಡೈರೆಕ್ಟ್ ಆಗಿ ನಾವು ಎಕ್ಸ್ಟ್ರೂಡ್ ಮಾಡಿದಾಗ ಸ್ಯಾಂಪಲ್ನ ಪ್ರೊಡ್ಯೂಸ್ ಮಾಡ್ತೀವಿ. ಇಂಡೈರೆಕ್ಟ್ ಎಕ್ಸ್ಟ್ರೂಷನ್ ಅಲ್ಲಿ ಏನಾಗ್ತದೆ, ಡೈನ ಒಳಗಡೆ ಇನ್ಸರ್ಟ್ ಮಾಡಿ ರಿವರ್ಸ್ ಪ್ರೊಸೆಸಲ್ಲಿ ನಾವು ಮೆಟೀರಿಯಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ರ್ಯಾಮ್ ಏನಾಗ್ತದೆ, ಫಾರ್ವರ್ಡ್ ಮೋಷನ್ ಹೋಗುತ್ತೆ. ಇಲ್ಲಿ ರ್ಯಾಮ್ ಏನಾಗ್ತಾ ಇದೆ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಹೈ ಫ್ರಿಕ್ಷನ್ ಇರುತ್ತೆ, ಅಂದ್ರೆ ಡೈರೆಕ್ಟ್ ಎಕ್ಸ್ಟ್ರೂಷನ್ ಅಲ್ಲಿ ಹೈ ಫ್ರಿಕ್ಷನ್ ಇರುತ್ತೆ, ಇಲ್ಲಿ ಲೋ ಫ್ರಿಕ್ಷನ್ ಇರುತ್ತೆ. ಡೈರೆಕ್ಟ್ ಎಕ್ಸ್ಟ್ರೂಷನ್ ಅಲ್ಲಿ ಡೈ ವಿಲ್ ಮೂವ್ ಇನ್ ದ ಸೇಮ್ ಡೈರೆಕ್ಷನ್. ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಟ್ರೂಷನ್ ಅಲ್ಲಿ ಡೈ ವಿಲ್ ಮೂವ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ಸೊ ಈ ಸಿಂಪಲ್ ಎಕ್ಸಾಂಪಲ್ ವಿತ್ ಡ್ರಾಯಿಂಗ್ನ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಲಿಸ್ಟ್ ಎನಿ 3 ಮೇಜರ್ ಕಾಂಪೋನೆಂಟ್ಸ್ ಆಫ್ ಪ್ರೆಸ್ಸಿಂಗ್ ಮಿಷಿನ್. ಸೊ ಈ ಒಂದು ಪ್ರೆಸ್ಸಿಂಗ್ ಮಿಷಿನ್ ಕಾಂಪೋನೆಂಟ್ಸ್ನ ಆಲ್ರೆಡಿ Model 1 ಕ್ವೆಶನ್ ಪೇಪರಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಯು ಕ್ಯಾನ್ ರೆಫರ್ ದ ವಿಡಿಯೋ ಫಾರ್ ದಿಸ್ ಎಕ್ಸ್ಪ್ಲನೇಷನ್. ಮೆನ್ಷನ್ ಎನಿ 3 ಪ್ರಾಪರ್ಟೀಸ್ ಆಫ್ ಅಬ್ರೆಸಿವ್ ಮೆಟೀರಿಯಲ್ಸ್. ಸೊ ಅಬ್ರೆಸಿವ್ ಮೆಟೀರಿಯಲ್ಸ್ದು ಪ್ರಾಪರ್ಟೀಸ್ ಕೇಳ್ತಾ ಇದ್ದಾರೆ, ಮೆಟೀರಿಯಲ್ಸ್ ಕೇಳ್ತಾ ಇಲ್ಲ, ಅವರು ಪ್ರಾಪರ್ಟೀಸ್ ಕೇಳ್ತಾ ಇದ್ದಾರೆ. ಸೊ ಅಬ್ರೆಸಿವ್ ಮೆಟೀರಿಯಲ್ಸ್ದು ಪ್ರಾಪರ್ಟೀಸ್ ಹೇಗಿರಬೇಕು? ಹೈ ಹಾರ್ಡ್ನೆಸ್, ವೇರ್ ರೆಸಿಸ್ಟೆನ್ಸ್, ಟಫ್ನೆಸ್ ಆ್ಯಂಡ್ ಇಟ್ ಶುಡ್ ವಿತ್ಸ್ಟ್ಯಾಂಡ್ ದ
ಟೆಂಪರೇಚರ್. ಗ್ರೈಂಡಿಂಗ್ ವೀಲಲ್ಲಿ ಮೆಟೀರಿಯಲ್ ಕಟ್ ಮಾಡೋದಕ್ಕೆ ಗಟ್ಟಿಯಾಗಿರುವಂಥ ಒಂದು ಅಬ್ರಸಿವ್ ಪಾರ್ಟಿಕಲ್ಸ್ ಇರುತ್ತಲ್ಲ, ಆ ಪ್ರಾಪರ್ಟೀಸ್ ಗುಣ ಹೇಗಿರಬೇಕು, ಹಾರ್ಡ್ನೆಸ್ ಚೆನ್ನಾಗಿರಬೇಕು, ವೇರ್ ರೆಸಿಸ್ಟೆನ್ಸ್ ಇರಬೇಕು, ಟಫ್ನೆಸ್ ಆ್ಯಂಡ್ ಎಬಿಲಿಟಿ ಟು ವಿತ್ಸ್ಟ್ಯಾಂಡ್ ದಿ ಹೈ ಟೆಂಪರೇಚರ್. ನೆಕ್ಸ್ಟ್ ಸೆಕ್ಷನ್ ಈಸ್ ಪಾರ್ಟ್ ಡಿ. ಪಾರ್ಟ್ ಡಿಯಲ್ಲಿ ಇಲ್ಲಿ ಟೋಟಲ್ 5 ಕ್ವೆಶನ್ಸ್ನ ನೀವು ಆನ್ಸರ್ ಮಾಡಬೇಕು. ಈಚ್ ಕ್ವೆಶನ್ ಕ್ಯಾರೀಸ್ 5 ಮಾರ್ಕ್ಸ್. ಸೊ ಮೊದಲನೇ ಪ್ರಶ್ನೆ ಹೀಗಿದೆ: ಕಂಪೇರ್ ದ BCC, FCC, HCP ಸ್ಟ್ರಕ್ಚರ್ ಬೇಸ್ಡ್ ಆನ್ ದ ಅಟಾಮಿಕ್ ಅರೇಂಜ್ಮೆಂಟ್ ಆ್ಯಂಡ್ ಕೋಆರ್ಡಿನೇಷನ್ ನಂಬರ್. ಸೊ BCC ಕೋಆರ್ಡಿನೇಷನ್ ನಂಬರ್ ಈಸ್ 8. ಇದರಲ್ಲಿ ದಿಸ್ ಈಸ್ ಯರ್ ಅಟಾಮಿಕ್ ಅರೇಂಜ್ಮೆಂಟ್. ಅಟಾಮಿಕ್ ಅರೇಂಜ್ಮೆಂಟಲ್ಲಿ ಏನಾಗ್ತಾ ಇದೆ, ಒಂದು ಸಿಂಪಲಿ ಕ್ಯೂಬ್ ಇರುತ್ತೆ. ಕ್ಯೂಬಲ್ಲಿ 8 ಕಾರ್ನರ್ಸ್ಗೆ 8 ಆಟಮ್ ಶೇರ್ ಆಗಿದೆ. ಸೆಂಟರಲ್ಲಿ 1 ಆಟಮ್ ಶೇರ್ ಆಗಿದೆ. ಸೊ ಯೂನಿಟ್ ಸೆಲ್ ಆಟಮ್ ನಂಬರ್ ಈಸ್ 2. ನೆಕ್ಸ್ಟ್ ಈಸ್ FCC ಅಲ್ಲಿ ಏನಾಗುತ್ತೆ, ಸೇಮ್ ಕ್ಯೂಬಲ್ಲಿ ಎಲ್ಲ ಕಾರ್ನರ್ಸಲ್ಲಿ 8 ಆಟಮ್ಸ್ ಶೇರ್ ಆಗಿರುತ್ತೆ. ಆಮೇಲೆ ಈಚ್ ಫೇಸಲ್ಲಿ ಸೆಂಟರ್ ಆಟಮ್ಸ್ ಶೇರ್ ಆಗಿರುತ್ತೆ. ಟೋಟಲಿ ಇಲ್ಲಿ ಏನಾಗಿರುತ್ತೆ 14 ಆಟಮ್ಸ್ ಆಗುತ್ತೆ. ಸೊ ಯೂನಿಟ್ ಸೆಲ್ ಮೇಲೆ ಇಟ್ ವಿಲ್ ಬಿ ಅರೌಂಡ್ 4 ಆಟಮ್ಸ್. ಕೋಆರ್ಡಿನೇಟರ್ ನಂಬರ್ ಈಸ್ 12. ಸೊ HCP ಅಲ್ಲಿ ಏನಾಗಿರುತ್ತೆ, ಟೋಟಲಿ ಹೆಕ್ಸಾಗನಲ್ ಫೇಸಸಲ್ಲಿ 6 ಕಾರ್ನರ್ ಆಟಮ್ಸ್ ಇನ್ 2 ಡಿಫ್ರೆಂಟ್ ಫೇಸಸ್ ಆ್ಯಂಡ್ ಸೆಂಟರ್ 2 ಆಟಮ್ಸ್ ಇರುತ್ತೆ. ಇನ್ ಬಿಟ್ವೀನ್ ಆಫ್ ದಿ ಹೆಕ್ಸಾಗನಲ್ ಪ್ರಿಸಮ್ ಅಲ್ಲಿ 3 ಆಟಮ್ಸ್ ಶೇರ್ ಆಗಿರುತ್ತೆ. ಟೋಟಲ್ ನಂಬರ್ ಆಫ್ ಆಟಮ್ಸ್ ಈಸ್ 6. ಕೋಆರ್ಡಿನೇಷನ್ ನಂಬರ್ ಈಸ್ 12. So explain the chemical vapor deposition. So physical vapor deposition ನಾನು ಆಲ್ರೆಡಿ ಪ್ರೀವಿಯಸ್ ಕ್ವೆಶನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನಪ್ಪ ಇದು ಎರಡಕ್ಕೂ ವ್ಯತ್ಯಾಸ ಅಂತಂದರೆ ಜಸ್ಟ್ ಎ ಸ್ಮಾಲ್ ಡಿಫ್ರೆನ್ಸ್. ಸೊ ಕೆಮಿಕಲ್ ವೇಪರ್ ಡೆಪಾಸಿಷನಲ್ಲಿ ಇಲ್ಲಿ ನಾವು ಕೆಮಿಕಲ್ ಗ್ಯಾಸಸ್ನ ಯೂಸ್ ಮಾಡ್ತೀವಿ. ಸೊ CVD ಈಸ್ ಆಲ್ಸೋ ಅಡ್ವಾನ್ಸ್ಡ್ ಸರ್ಫೇಸ್ ಕೋಟಿಂಗ್ ಪ್ರೊಸೆಸ್. ಫಸ್ಟ್ ಒನ್ನು ಸೇಮ್ ಇದೆ. ಎರಡನೇದೇನಪ್ಪ ಅಂದರೆ ಅಲ್ಲಿ ಸಾಲಿಡ್ ಮೆಟೀರಿಯಲ್ನ ಯೂಸ್ ಮಾಡ್ತೀವಿ. ಈ ಒಂದು ಕೆಮಿಕಲಲ್ಲಿ ಕೆಮಿಕಲ್ ಗ್ಯಾಸ್ನ ಯೂಸ್ ಮಾಡಿ ವೇಪರ್ ಆಗಿ ಕನ್ವರ್ಟ್ ಮಾಡ್ತೀವಿ with the help of electrical energy inside the vacuum chamber. PVD ಅಲ್ಲಿ ಲೋ ಟೆಂಪರೇಚರ್, ಕೆಮಿಕಲ್ ಗ್ಯಾಸ್ ಅಲ್ಲಿ ಹೈ ಟೆಂಪರೇಚರ್. ಈ ವೇಪರ್ಸ್ ಏನಾಗ್ತಾ ಇರುತ್ತೆ, ಇಟ್ ಟ್ರಾವೆಲ್ಸ್ ಅಂಡ್ ಡಿಫ್ಯೂಸ್ ಆನ್ ದ ವರ್ಕ್ ಪೀಸ್. ಈ ಸೆಕೆಂಡ್ ಕ್ವೆಶನ್ ಸೇಮ್, ಥರ್ಡ್ ಪಾಯಿಂಟು ಸೇಮ್ ಇರುತ್ತೆ, ಥಿನ್ ಮತ್ತು ಹಾರ್ಡ್ ಕೋಟಿಂಗ್ಗೆ. ಅಪ್ಲಿಕೇಶನ್ಸ್ ಅಲ್ಲಿ ಕೂಡ ಅಷ್ಟೇ, ಕಟಿಂಗ್ ಟೂಲ್ಸ್, ಇಂಜಿನ್ ಪಾರ್ಟ್ಸು, ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್, ವೇರ್ ರೆಸಿಸ್ಟೆನ್ಸ್. ಸೊ ದಟ್ ಅದಕ್ಕೂ ಇದಕ್ಕೂ ಮೈನರ್ ಚೇಂಜಸ್ ಏನಪ್ಪ ಅಂದರೆ ಅಲ್ಲಿ ಸಾಲಿಡ್ ಮೆಟೀರಿಯಲು, ಇಲ್ಲಿ ಕೆಮಿಕಲ್ ಗ್ಯಾಸ್ ನಾವು ಯೂಸ್ ಮಾಡಿ ಮತ್ತೆ ಅಲ್ಲಿ ಲೋ ಟೆಂಪರೇಚರ್, ಇಲ್ಲಿ ಹೈ ಟೆಂಪರೇಚರ್. ಎದು ಬಿಟ್ಟು ಮಿಕ್ಕಿರೋ ಎಲ್ಲ ಪಾಯಿಂಟ್ಸ್ ಕೂಡ ಸಿಮಿಲರ್ ಆಗೇ ಇರುತ್ತೆ. ಸೊ ನೆಕ್ಸ್ಟ್ ಈಸ್ ಶೇಪ್ ಮೆಮೊರಿ ಅಲಾಯ್ಸ್. ಈ ಕ್ವೆಶನ್ನ ನಾನು ಆಲ್ರೆಡಿ ಮಾಡೆಲ್ 1 ಕ್ವೆಶನ್ ಪೇಪರಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಪ್ಲೀಸ್ ರೆಫರ್ ಟು ದಟ್ ವಿಡಿಯೋ. Why annealing is crucial for the copper components in the electrical application justify. ಸೊ ಅನಿಲಿಂಗ್ ಪ್ರೊಸೆಸ್ ಅಂತಂದರೆ ಏನು? ಅನಿಲಿಂಗ್ ಪ್ರೊಸೆಸ್ ಅಂದಾಗ ಏನಾಗುತ್ತೆ, ನಾವು ಒಂದು ಮೆಟೀರಿಯಲ್ ಅಂದರೆ ಇಲ್ಲಿ ಕಾಪರ್ ಕಾಂಪೊನೆಂಟ್ಸ್ನ ನಾವು ಹೀಟ್ ಮಾಡ್ತೀವಿ. ಹೀಟ್ ಮಾಡಿ ಫರ್ನೇಸಲ್ಲೇ ಕೂಲ್ ಮಾಡೋದ್ರಿಂದ ಎಲೆಕ್ಟ್ರಿಕಲ್ ಅಪ್ಲಿಕೇಶನ್ ಲೈಕ್ ಕಂಡಕ್ಟಿವಿಟಿ ಇರುತ್ತೆ, ರಿಸ್ಟೋರ್ಡ್ ಡಕ್ಟಿಲಿಟಿ ಇರುತ್ತೆ, ಇಂಟರ್ನಲ್ ಸ್ಟ್ರೆಸಸ್ ರಿಲೀವ್ ಆಗುತ್ತೆ. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ವೈರು ರೋಲಿಂಗು, ಬೆಂಡಿಂಗು ಕೂಡ ನಮಗೆ ಈಸಿಯಾಗಿ ಆಗುತ್ತೆ. ವಿತೌಟ್ ಅನಿಲಿಂಗ್ ಆದಾಗ ಏನಾಗಿರುತ್ತೆ, ಇಟ್ ಬಿಕಮ್ಸ್ ಬ್ರಿಟಲ್. ಅನಿಲಿಂಗ್ ಆಗಲಿಲ್ಲ ಅಂತಂದಾಗ ಏನಾಗುತ್ತೆ, ಅದು ಬ್ರಿಟಲ್ ಆಗಿರುತ್ತೆ. ಸೊ ದಟ್ ವೈರ್ ಡ್ರಾ ಮಾಡುವಾಗ ಅದು ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಹೈ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಇರುತ್ತೆ. ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ಡ್ಯೂರಬಲ್ ಆ್ಯಂಡ್ ಎಫಿಷಿಯಂಟ್ ಇನ್ ದ ಎಲೆಕ್ಟ್ರಿಕಲ್ ಸಿಸ್ಟಮ್. ಸೊ ಹೀಟ್ ಮಾಡೋದ್ರಿಂದ ಅಂದರೆ ಫರ್ನೇಸಲ್ಲೇ ಹೀಟ್ ಸಡನ್ ಟೆಂಪರೇಚರು ಹೀಟ್ ಮಾಡಿ ಫರ್ನೇಸಲ್ಲೇ ಕೂಲ್ ಮಾಡೋದ್ರಿಂದ ಅದರಲ್ಲಿ ಸ್ಟ್ರೆಸಸ್ ರಿಲೀವ್ ಆಗುತ್ತೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇಂಪ್ರೂವ್ ಆಗುತ್ತೆ, ಡಕ್ಟಿಲಿಟಿ ಚೇಂಜ್ ಆಗುತ್ತೆ. ಅದಾದಮೇಲೆ ವೈರ್ ಡ್ರಾ ಮಾಡುವಾಗ ಈಸಿಯಾಗಿ ಅದು ಡ್ರಾ ಆಗುತ್ತೆ, ಇಲ್ಲಾಂದರೆ ಅದು ಬ್ರಿಟಲ್ನೆಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. Next question number 5. Explain the fused deposit modeling. So fused deposit modeling is one of the 3D printing ಅಥವಾ additive modeling technology ಅಂತ ಕರಿತೀವಿ. ಇದರಲ್ಲಿ 3D ಆಬ್ಜೆಕ್ಟ್ಸ್ನ ಮಾಡ್ತೀವಿ. ಹೇಗೆ ಮಾಡ್ತೀವಿ? ಲೇಯರ್ ಬೈ ಲೇಯರ್ನ ಮಾಡ್ತೀವಿ. ಸೊ ಲೇಯರ್ ಬೈ ಲೇಯರ್ ಏನಾಗುತ್ತೆ, ಥರ್ಮೋಪ್ಲಾಸ್ಟಿಕ್ ಫಿಲಿಮ್, ಲೇಯರ್ ಬೈ ಲೇಯರ್ ಥರ್ಮೋಪ್ಲಾಸ್ಟಿಕ್ ಫಿಲಿಮ್ಸ್ನ ಆ್ಯಡ್ ಮಾಡಿಕೊಂಡು ಒಂದು ಥಿಕ್ನೆಸ್ನ ಬಿಲ್ಡ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಒಂದು 3D ಆಬ್ಜೆಕ್ಟ್ಸ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ಈ 3D ಆಬ್ಜೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತಂದಾಗ ಫಸ್ಟ್ ನಾವು ಆಲ್ರೆಡಿ ಹೇಳಿದ್ವಿ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ. ಫಸ್ಟ್ CAD ಡ್ರಾಯಿಂಗ್ನ ಮಾಡಬೇಕು, STL ಫೈಲ್ ಕನ್ವರ್ಟ್ ಮಾಡಬೇಕು, ಅದಾದಮೇಲೆ ಮೆಷಿನ್ಗೆ ಅದನ್ನು STL ಫೈಲ್ನ ಮೆಷಿನ್ಗೆ ಹಾಕಬೇಕು, ಬಿಲ್ಡ್ ಮಾಡಬೇಕು, ನೆಕ್ಸ್ಟ್ ಪಾರ್ಟ್ ರಿಮೂವಲ್ ಮಾಡಬೇಕು, ಪೋಸ್ಟ್ ಪ್ರೊಸೆಸಿಂಗ್ ಮಾಡಿ ಅಪ್ಲಿಕೇಶನ್ಗೆ ಯೂಸ್ ಮಾಡಬೇಕು. ಸೊ ವಾಟ್ ಆರ್ ದ ಮೆಟೀರಿಯಲ್ಸ್ ಯೂಸ್ಡ್ ಇನ್ FDM? PLA, ABS,
PETG ಈ ಥರ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ. ಅಪ್ಲಿಕೇಶನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದಾಗ ನಮಗೆ ಯಾವುದಾದ್ರೂ ಒಂದು ರ್ಯಾಪಿಡ್ ಕಾನ್ಸೆಪ್ಟ್ ಲೈಕ್ ರ್ಯಾಪಿಡ್ ಪ್ರೋಟೋಟೈಪಿಂಗ್ ಆಗ್ಬೋದು, ಯಾವುದೇ ಒಂದು ಮಾಡೆಲ್ನ ಬೇಕಾದರೂ ನಾವು ಡಿಸೈನ್ ಮಾಡ್ಬೋದು ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್, ಮೆಟೀರಿಯಲ್ ಅಟ್ ದ ರಿಕ್ವೈರ್ಮೆಂಟ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಮೆನ್ಷನ್ ದ ಸೇಫ್ಟಿ ಪ್ರಿಕಾಷನ್ ಫಾಲೋಡ್ ಬೈ ದ ಫಾಲೋಯಿಂಗ್ ಇನ್ ದ ಫೋರ್ಜಿಂಗ್ ಆಕ್ಟಿವಿಟಿ. ಸೊ ಫೋರ್ಜಿಂಗ್ ಆಕ್ಟಿವಿಟಿ ಅಂದರೆ ಫೋರ್ಜಿಂಗ್ ಅಂದಾಗ ಏನು, ಯಾವುದೇ ಒಂದು ಮೆಟೀರಿಯಲ್ನ ನಾವು ಸರ್ಟನ್ ಟೆಂಪರೇಚರ್ ರೆಡ್ ಹಾಟ್ ಕಂಡೀಷನ್ಗೆ ತೊಗೊಂಡು ಬಂದು ಅದನ್ನು ಕಂಪ್ರೆಸಿವ್ ಫೋರ್ಸ್ನ ಅಪ್ಲೈ ಮಾಡಿ ನಮಗೆ ರಿಕ್ವೈರ್ಡ್ ಶೇಪ್ ಮಾಡೋದನ್ನು ಫೋರ್ಜಿಂಗ್ ಅಂತ ಕರಿತೀವಿ. ಸೊ ಆ ಒಂದು ಫೋರ್ಜಿಂಗ್ ಆಕ್ಟಿವಿಟಿ ಮಾಡುವಾಗ ಏನು ಸೇಫ್ಟಿ ಪ್ರಿಕಾಷನ್ನ ಫಾಲೋ ಮಾಡಬೇಕು? ಮೊದಲನೇದಾಗಿ ಅಲ್ಲಿರುವಂಥ ಒಂದು ಸೇಫ್ಟಿ ಗಾಗಲ್ಸ್ ಮತ್ತು ಫೇಸ್ ಶೀಲ್ಡ್ಸ್ನ ಯೂಸ್ ಮಾಡಬೇಕು. ಮತ್ತು ನಾವು ಹೀಟ್ ಜೊತೆ ಕೆಲಸ ಮಾಡ್ತೇವೆ ಅಂದರೆ ಮೆಟೀರಿಯಲ್ನ ಹೀಟ್ ಮಾಡಿ ಮತ್ತು ಆ ಹೀಟ್ ಆಬ್ಜೆಕ್ಟ್ಸ್ನ ಹೋಲ್ಡ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಲೂಸ್ ಕ್ಲಾತ್ಸ್, ಟೈಸ್, ರಿಂಗ್ಸ್, ಜ್ಯುವೆಲರೀಸ್ನೆಲ್ಲ ಹಾಕ್ಕೊಂಡಿರಬಾರ್ದು. ಅದಾದಮೇಲೆ ಟೂಲ್ಸ್ದು ಹ್ಯಾಂಡಲ್ ಲೈಕ್ ಹ್ಯಾಮರ್ ಏನು ಯೂಸ್ ಮಾಡ್ತೀರಾ, ಟಾಂಗ್ಸ್ ಏನು ಯೂಸ್ ಮಾಡ್ತೀರಾ, ಅದರ ಒಂದು ಹ್ಯಾಂಡಲ್ಲು ಗಟ್ಟಿಯಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟು ಆ್ಯನ್ವಿಲ್ ಸರ್ಫೇಸ್ನ ನೀಟಾಗಿ ನೀವು ಕ್ಲೀನ್ ಮಾಡ್ಕೊಂಡಿರಬೇಕು ಬಿಫೋರ್ ದಟ್ ಯೂಸಿಂಗ್ ಎ ಜಾಬ್. ಅದಾದಮೇಲೆ ಪ್ರಾಪರ್ ಟೂಲ್ಸ್ನ ಹೇಗೆ ಹ್ಯಾಂಡಲ್ ಮಾಡೋದು ಗೊತ್ತಿರಬೇಕು. ಅದಾದಮೇಲೆ ಬೂಟ್ಸ್ ಲೈಕ್ ಶೂಸ್ನ ನೀವು ಯೂಸ್ ಮಾಡಿರಬೇಕು. ನೆಕ್ಸ್ಟ್ ನಿಮ್ಮ ಬಾಡಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೀಟಲ್ಲಿ ವರ್ಕ್ ಮಾಡೋದ್ರಿಂದ ಏನಾಗುತ್ತೆ, ಹೀಟ್ ರೆಸಿಸ್ಟೆನ್ಸ್ ಲೆದರ್ ಗ್ಲೌಸು ಮತ್ತು ಒಂದು ಏಪ್ರಾನ್ನ ನೀವು ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಮ ಒಂದು ವರ್ಕಿಂಗ್ ಆರ್ಗನೈಸಿಂಗ್ ಪ್ಲೇಸ್ ಏನಿರುತ್ತೆ ಅದನ್ನು ನೀಟಾಗಿ ಆರ್ಗನೈಸ್ ಮಾಡ್ಕೋಬೇಕು. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ದೀಸ್ ಆರ್ ದ ಸೇಫ್ಟಿ ಪ್ರಿಕಾಷನ್ಸ್ ಶುಡ್ ಬಿ ಫಾಲೋಡ್. ಸೊ ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಟೂ ಶೀಟ್ ಮೆಟಲ್ ಆಪರೇಷನ್ಸ್. ಸೊ ಶೀಟ್ ಮೆಟಲ್ ಆಪರೇಷನ್ಸ್ ಅಂತಂದಾಗ ಬ್ಲ್ಯಾಂಕಿಂಗ್, ಬೆಂಡಿಂಗ್, ಶೇರಿಂಗ್ ಈ ಥರ ಎಲ್ಲ ಇರುತ್ತೆ. ಸೊ ದಟ್ ಆಲ್ರೆಡಿ ನಾನು ಈ ಒಂದು ಕಾನ್ಸೆಪ್ಟ್ಸ್ನ ನಾನು ನಿಮಗೆ ಡಿಸ್ಕಸ್ ಮಾಡಿದ್ದೀನಿ. ಆಲ್ರೆಡಿ ನಿಮಗೆ ಈ ಕಾನ್ಸೆಪ್ಟ್ನ ನಾನು ಡಿಸ್ಕಸ್ ಮಾಡಿದ್ದೀನಿ ಮಾಡೆಲ್ 1 ಕ್ವೆಶನ್ ಪೇಪರಲ್ಲಿ. ಪ್ಲೀಸ್ ಕೈಂಡ್ಲಿ ರೆಫರ್ ಟು ದಟ್ ವಿಡಿಯೋ. ಪ್ಲೀಸ್ ರೆಫರ್ ಮೈ ಮಾಡೆಲ್ ನಂಬರ್ 1 ವಿಡಿಯೋ. ಸೊ ಆ ವಿಡಿಯೋನಲ್ಲಿ ಈ ಒಂದು ಕ್ವೆಶನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಕ್ಸ್ಪ್ಲೈನ್ ಪಾಲಿಷಿಂಗ್ ಆ್ಯಂಡ್ ಕೋಟಿಂಗ್ ಆಪರೇಷನ್ಸ್. ಸೊ ಪಾಲಿಷಿಂಗ್ ಅಂತಂದರೆ ಏನು? ಸೊ ಪಾಲಿಷಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಸರ್ಫೇಸ್ ಸ್ಮೂತ್ ಆಗುತ್ತೆ ಮತ್ತು ಶೈನಿಂಗ್ ಬರುತ್ತೆ. ಸೊ ಈ ಎರಡೂ ಪ್ರಾಸೆಸ್ ಲೈಕ್ ಯೂಸ್ ದ ಫೈನ್ ಅಬ್ರೆಸಿವ್ ಪೌಡರ್ಸ್ ಅಂದರೆ ಗ್ರೈಂಡಿಂಗ್ ವೀಲ್ಗೆ ನಾವು ಫೈನ್ ಪೌಡರ್ಸ್ನ ಯೂಸ್ ಮಾಡಿಕೊಂಡು ಸರ್ಫೇಸ್ನ ನೀವು ಫಿನಿಶಿಂಗ್ ಕೊಡೋ ಅಂಥದ್ದನ್ನು ನಾವು ಏನಂತ ಕರಿತೀವಿ, ಪಾಲಿಷಿಂಗ್ ಅಂತ ಕರಿತೀವಿ. ಸೊ ಪಾಲಿಷಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಫೈನ್ ಸ್ಕ್ರ್ಯಾಚಸ್ ಅಂದರೆ ಸ್ಕ್ರ್ಯಾಚಸ್ ಏನು ಮಾಡಿರ್ತೀವಿ ಅದು ತುಂಬ ಫೈನ್ ಆಗಿರುತ್ತೆ, ಅಂದರೆ ನೇಕೆಡ್ ಐಗೆ ವಿಸಿಬಲ್ ಇರೋದಿಲ್ಲ. ನೆಕ್ಸ್ಟ್ ಈಸ್ ಕೋಟಿಂಗ್. ಸೊ ಕೋಟಿಂಗ್ ಅಂತಂದಾಗ ಏನಾಗಿರುತ್ತೆ, ಒಂದು ಥಿನ್ ಲೇಯರ್ನ ಒಂದು ಮೆಟೀರಿಯಲ್ ಸರ್ಫೇಸ್ ಮೇಲೆ ಕೋಟ್ ಮಾಡ್ತೀರಾ, ಅಂದರೆ ಅಪ್ಲೈ ಮಾಡ್ತೀರಾ. ಸೊ ಏನಕ್ಕೋಸ್ಕರ ಕೋಟಿಂಗ್ ಕೊಡ್ತೀರಾ, ಕರೋಷನ್ ಆಗದಿರ ಇರೋದಕ್ಕೆ, ಅಥವಾ ವೇರ್ ರೆಸಿಸ್ಟೆನ್ಸ್ ಇಂಪ್ರೂವ್ ಮಾಡೋದಕ್ಕೆ, ಅಥವಾ ಮೇಲ್ಗಡೆ ನೋಡೋದಕ್ಕೆ ಸರ್ಫೇಸ್ ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ನಾವು ಕೋಟಿಂಗ್ ಪ್ರಾಸೆಸ್ನ ನಾವು ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಪಾಲಿಷಿಂಗ್ ಆ್ಯಂಡ್ ಕೋಟಿಂಗ್ ಪ್ರಾಸೆಸ್. So part D section 2, answer the following questions, any 3 for 5 marks, like 10 marks. Each question carries the 5 marks. ಅಂದರೆ ಇದರಲ್ಲಿ 2 ಸಬ್ ಕ್ವೆಶನ್ಸ್ ಇರುತ್ತೆ, ಈಚ್ ಕ್ವೆಶನ್ನು 5 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಮೊದಲನೇದು, ವಿಚ್ ಇಸ್ ಅ ಹೀಟ್ ಟ್ರೀಟ್ಮೆಂಟ್ ಸೂಟಬಲ್ ಫಾರ್ ದ ಶಾಫ್ಟ್. ಸೊ ಶಾಫ್ಟ್ಗೆ ಯಾವ ಹೀಟ್ ಟ್ರೀಟ್ಮೆಂಟ್ ಸೂಟಬಲ್ ಆಗುತ್ತೆ, ಸೊ ಅಲ್ಲಿ ಹಾರ್ಡ್ನೆಸ್ಸು ಮತ್ತು ಟಫ್ನೆಸ್ನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಮೋಸ್ಟ್ ಸೂಟಬಲ್ ಹೀಟ್ ಟ್ರೀಟ್ಮೆಂಟ್ ಈಸ್ ಕೇಸ್ ಹಾರ್ಡ್ನಿಂಗ್. ಸೊ ಕೇಸ್ ಹಾರ್ಡ್ನಿಂಗ್ ಸ್ಟೀಲ್ ಸರ್ಫೇಸ್ ಮೇಲೆ ಮಾಡೋದ್ರಿಂದ ಅಲ್ಲಿ ಏನಾಗಿರುತ್ತೆ, ಹಾರ್ಡ್ನೆಸ್ ಮತ್ತು ಸರ್ಫೇಸ್ನ ನಾವು ಅಲ್ಲಿ ಇಂಪ್ರೂವ್ ಮಾಡ್ತೀವಿ. ಜೊತೆಗೆ ಸರ್ಫೇಸ್ ವೇರ್ ರೆಸಿಸ್ಟೆನ್ಸು, ಟೇರ್ ರೆಸಿಸ್ಟೆನ್ಸು, ಟಫ್ನೆಸ್ಸು, ಇಟ್ ಅಬ್ಸಾರ್ಬ್ಸ್ ದಿ ಶಾಕ್ ವೈಲ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಕಾಲ್ಡ್ ಕೇಸ್ ಹಾರ್ಡ್ನಿಂಗ್. ಕೇಸ್ ಹಾರ್ಡ್ನಿಂಗ್ ಅಲ್ಲಿ ದೇರ್ ಆರ್ 3 ಡಿಫರೆಂಟ್ ಟೈಪ್ಸ್. ಒನ್ ಈಸ್ ಕಾರ್ಬರ್ಜಿಂಗ್, ನೈಟ್ರೈಡಿಂಗ್ ಆ್ಯಂಡ್ ಸೈನೈಡಿಂಗ್ ಪ್ರಾಸೆಸ್. ಸೊ ಎಲ್ಲದಕ್ಕೂ ಕಾಮನ್ ಪ್ರಾಪರ್ಟೀಸ್ ಇರುತ್ತೆ. ಏನು ಪ್ರಾಪರ್ಟೀಸ್ ಇರುತ್ತೆ, ಹಾರ್ಡ್ನೆಸ್ನ ಮತ್ತು ವೇರ್ ರೆಸಿಸ್ಟೆನ್ಸ್ನ ನೀವು ಇಂಪ್ರೂವ್ ಮಾಡ್ತೀರಾ, ಟಫ್ನೆಸ್ ಇಂಪ್ರೂವ್ ಮಾಡ್ತೀರಾ, ಟಾಲರೆನ್ಸ್ ಕೊಡ್ತೀರಾ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ನ ನೀವು ಇಂಪ್ರೂವ್ ಮಾಡ್ತೀರಾ. ಯಾವ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ತೀರಾ, ಗೇರ್ಸು, ಬಾಲ್ ಬೇರಿಂಗ್ಸು, ರೈಲ್ವೆ ವೀಲ್ಸು, ಕಟಿಂಗ್ ಟೂಲ್ಸು, ಡೈ ಕ್ಯಾಸ್ಟಿಂಗು, ವೈರ್ ಡ್ರಾಯಿಂಗ್ ಡೈಸ್. ಸೊ ನೀವು ಇದರಲ್ಲಿ ಕಾರ್ ಬರ್ಜಿಂಗ್ ಬಗ್ಗೆ ಬರೆದ್ರೂ ಕೂಡ ನಡೆಯುತ್ತೆ, ಬಟ್ ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ ಅವರು ಯಾವುದಾದ್ರೂ ಕೇಸ್ ಹಾರ್ಡ್ನಿಂಗ್. ಸೊ ಕೇಸ್ ಹಾರ್ಡ್ನಿಂಗ್ ಅಂದಾಗ ಇಲ್ಲಿ ಜನರಲ್ ಆಗಿ ಕೊಟ್ಟಿದ್ದೀನಿ. ನೀವು ಕಾರ್ ಬರ್ಜಿಂಗ್ ಆನ್ಸರ್ ಗೊತ್ತಿದ್ರು ಅದನ್ನು ಬರೆದ್ರೂ ಕೂಡ ಯು ವಿಲ್ ಗೆಟ್ ದ ಮಾರ್ಕ್ಸ್.
Next question, identify the common defects in the casting and suggest the strategies prevented. So common defects ಅಂದರೆ ಕ್ಯಾಸ್ಟಿಂಗ್ ಮಾಡುವಾಗ ಆಗುವಂಥ ಡಿಫೆಕ್ಟ್ಸ್ ಅಂದರೆ ಪ್ರಾಬ್ಲಮ್ಸ್ ಏನೇನು, ಗ್ಯಾಸ್ ಪೊರಾಸಿಟಿ, ಸೊ ಅಂದರೆ ಹೋಲ್ಸು ಪಿನ್ ಹೋಲ್ಸು ಫಾರ್ಮ್ ಆಗುತ್ತೆ. ಹೆಂಗೆ ಆಗುತ್ತೆ, ಟೈನಿ ಬಬಲ್ಸ್ ಅಂದರೆ ಮೆಟೀರಿಯಲ್ನ ಪೋರ್ ಮಾಡುವಾಗ ಏನಾಗಿರುತ್ತೆ, ಆ ಒಂದು ಮೋಲ್ಡಿಂಗ್ ಸ್ಯಾಂಡಲ್ಲಿ ಲೂಸ್ ಆಗಿದ್ದಾಗ ಅಥವಾ ಇಂಪ್ರಾಪರ್ ಬಾಂಡಿಂಗ್ ಇದ್ದಾಗ ಏನಾಗಿರುತ್ತೆ, ಅಲ್ಲಿ ಹೋಲ್ಸ್ ಫಾರ್ಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಶ್ರಿಂಕೇಜ್ ಡಿಫೆಕ್ಟ್ ಹೇಗೆ ಅದನ್ನು ಪ್ರಿವೆಂಟ್ ಮಾಡ್ತೀರಾ, ಸೊ ಮೋಲ್ಡಿಂಗ್ ಸ್ಯಾಂಡ್ ಪರ್ಮಿಯಬಿಲಿಟಿ ಚೆನ್ನಾಗಿರಬೇಕು, ಥರ್ಮಲ್ ಸ್ಟೆಬಿಲಿಟಿ ಇರಬೇಕು. ಸೊ ಆ ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ನ ನೋಡಿಕೊಂಡು ನೀವು ಸ್ಯಾಂಡ್ನ ನೀವು ಸೆಲೆಕ್ಟ್ ಮಾಡಬೇಕು. ಶ್ರಿಂಕೇಜ್ ಡಿಫೆಕ್ಟ್, ಶ್ರಿಂಕೇಜ್ ಅಂತಂದಾಗ ಏನಾಗುತ್ತೆ, ಶ್ರಿಂಕೇಜ್ ಅಲಾಯನ್ಸ್ ಕೊಟ್ಟಿಲ್ಲ ಅಂತಂದಾಗ ಮೆಟೀರಿಯಲ್ ಹೀಟ್ ಮಾಡಿ ಅದರಲ್ಲಿ ಪೋರ್ ಮಾಡಿದಾಗ ಏನಾಗಿರುತ್ತೆ, ಕೂಲ್ ಆದಾಗ ಒಂದು ಸ್ಯಾಂಪಲ್ದು ಸೈಜ್ ಏನಿರುತ್ತೆ ಅದು ಸ್ಮಾಲ್ ಆಗಿಬಿಡುತ್ತೆ. ಸೊ ಆ ಸ್ಮಾಲ್ ಆಗದಿರೇ ಇರಬೇಕು ಅಂದಾಗ ಏನಾಗುತ್ತೆ, ಶ್ರಿಂಕೇಜ್ ಅಲಾಯನ್ಸ್ನ ಕೊಟ್ಟಿರಬೇಕು. ಸೊ ಹೆಂಗೆ ಪ್ರಿವೆಂಟ್ ಮಾಡ್ತೀರಾ, ಶ್ರಿಂಕೇಜ್ ಅಲಾಯನ್ಸ್ ಕೊಟ್ಟಿರಬೇಕು. ಜೊತೆಗೆ ಆ ಒಂದು ಸ್ಯಾಂಡ್ದು ಥರ್ಮಲ್ ಸ್ಟೆಬಿಲಿಟಿ ಲೈಕ್ ಥರ್ಮಲ್ ಕಾಂಟ್ರಾಕ್ಷನ್ ಆಗೋವಂಥ ಒಂದು ಸ್ಟೆಬಿಲಿಟಿ ಇರೋವಂಥ ಒಂದು ಸ್ಟ್ಯಾಂಡ್ನ ನೀವು ತಗೋಬೇಕು. ನೆಕ್ಸ್ಟ್ ಮಿಶ್ರನ್ ಆರ್ ದ ಕೋಲ್ಡ್ ಶಟ್. ಸೊ ಮಿಶ್ರನ್ ಆರ್ ದ ಕೋಲ್ಡ್ ಶಟ್ ಅಂದಾಗ ಮೆಟಲ್ ಸಾಲಿಡಿಫೈ ಬಿಫೋರ್ ದ ಫಿಲ್ಲಿಂಗ್ ದ ಮೋಲ್ಡ್. ಸೊ ಏನಾಗುತ್ತೆ, ಮೋಲ್ಡ್ ಒಳಗಡೆ ನಾವು ಫಿಲ್ ಮಾಡ್ತಾ ಇದ್ದೀವಿ, ಅದಕ್ಕೂ ಮುಂಚೆನೇ ಅದು ಗಟ್ಟಿ ಆಗ್ತಾ ಬರ್ತಾ ಇದೆ. ಪೋರ್ ಮಾಡಿದ ತಕ್ಷಣ ಗಟ್ಟಿ ಆಗೋಗ್ತಾ ಇದ್ದಾಗ ಏನಾಗಿರುತ್ತೆ, ಅಲ್ಲಿ ಕೋಲ್ಡ್ ಶಟ್ ಆಗಿರುತ್ತೆ. ಅಂದರೆ ಎರಡು ಡಿಫ್ರೆಂಟ್ ಪೀಸ್, ಸಪರೇಟ್ ಪೀಸಸ್ ಥರ ಅದು ಫಾರ್ಮ್ ಆಗ್ತಾ ಇರುತ್ತೆ. ಹೇಗೆ ಪ್ರಿವೆಂಟ್ ಮಾಡ್ತೀರಾ, ಸೊ ಇನ್ಕ್ರೀಸ್ ದ ಪೋರಿಂಗ್ ಟೆಂಪರೇಚರ್. ಸೊ ಪೋರಿಂಗ್ ಟೆಂಪರೇಚರ್ ನಾವೇನು ಹಾಕ್ತಾ ಇದ್ದೀವೋ ಆ ಟೆಂಪರೇಚರ್ನ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಪೋರ್ ಮಾಡೋದ್ರಿಂದ ಏನಾಗುತ್ತೆ, ಫುಲ್ ಮೋಲ್ಡ್ ಬೇಗ ಕೂಲ್ ಆಗೋದಿಲ್ಲ. ಸೊ ದಟ್ ಎಲ್ಲಾನು ಒಂದೇ ಸರಿ ಅಟ್ ಎ ಟೈಮ್ ಯೂನಿಫಾರ್ಮ್ ಆಗಿ ಕೂಲ್ ಆಗುತ್ತೆ. ಸ್ಯಾಂಡ್ ಇನ್ಕ್ಲೂಷನ್. ಸೊ ಸ್ಯಾಂಡ್ ಇನ್ಕ್ಲೂಷನ್ ಅಂದ್ರೆ ಮೋಲ್ಡ್ ಬ್ರೇಕ್ಸ್ ಆಫ್ ಬಿಕಮ್ಸ್ ಎಂಬೆಡೆಡ್ ಇನ್ ದ ಕ್ಯಾಸ್ಟಿಂಗ್. ಸೊ ಮೋಲ್ಡ್ ಏನಾದರೂ ಲೂಸ್ ಆಗಿದ್ದಾಗ ಏನಾಗಿರುತ್ತೆ, ಕ್ಯಾಸ್ಟಿಂಗ್ ಜೊತೆಗೆ ಆ ಸ್ಯಾಂಡ್ ಮೋಲ್ಡ್ ಮಿಕ್ಸ್ ಆಗಿ ಒಂದು ಮೋಲ್ಡ್ ಆಗಿ ಒಂದು ಕ್ಯಾಸ್ಟಿಂಗ್ ಆಗಿ ಫಾರ್ಮ್ ಆಗುತ್ತೆ. ಸೊ ದಟ್ ಪ್ರಾಪರ್ ಸ್ಯಾಂಡ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಈ ಒಂದು ಪ್ರಾಬ್ಲಮ್ನ ಅವಾಯ್ಡ್ ಮಾಡೋಕ್ಕೆ. ಕ್ರ್ಯಾಕ್ಸ್. ಸೊ ಕ್ರ್ಯಾಕ್ಸ್ ಫಾರ್ಮ್ ಆಗಿರುತ್ತೆ ಕ್ಯಾಸ್ಟಿಂಗಲ್ಲಿ, ಅನ್ಯೂನಿಫಾರ್ಮ್ ಇಲ್ಲ ಕೂಲಿಂಗ್ ಅಥವಾ ಮೋಲ್ಡ್ ಕಾನ್ಸ್ಟೆಂಟ್ಸ್ ಸರಿಯಾಗಿಲ್ಲ ಅಂತಂದಾಗ. ಸೊ ಹೇಗೆ ಪ್ರಿವೆಂಟ್ ಮಾಡ್ತೀರಾ, ಮೋಲ್ಡ್ ಕೊಲ್ಯಾಪ್ಸಿಬಿಲಿಟಿ, ಅಲೋ ದ ಶ್ರಿಂಕೇಜಸ್ ಟು ಅವಾಯ್ಡ್ ದ ಕಾರ್ನರ್ಸ್. ಸೊ ಕ್ರ್ಯಾಕ್ಸ್ ಆಗದಿರ ಇರೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಮೋಲ್ಡ್ ಸ್ಯಾಂಡನ್ನ ನಾವು ಕರೆಕ್ಟಾಗಿರೋವಂಥ ಒಂದು ಪ್ರಾಪರ್ಟಿನ ಸೆಲೆಕ್ಟ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ದ ಕ್ಯಾವಿಟಿ. ಸೊ ನೆಕ್ಸ್ಟ್ ಕ್ವೆಶನ್, which press operation is best for the mass production of the washer. ಬ್ಲ್ಯಾಂಕಿಂಗ್ ಮತ್ತು ಪಂಚಿಂಗ್ನ ಯೂಸ್ ಮಾಡಿಕೊಂಡು ವಾಷರ್ನ ಪ್ರೊಡ್ಯೂಸ್ ಮಾಡ್ತೀನಿ. ಸೊ ಈ ಕ್ವೆಶನ್ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋನಲ್ಲಿ. ಪ್ಲೀಸ್ ಯು ಕ್ಯಾನ್ ರೆಫರ್ ವಿತ್ ದಟ್ ವಿಡಿಯೋ, ಮಾಡಲ್ 1ಅಲ್ಲಿದೆ. ಸೊ ಎಕ್ಸ್ಪ್ಲೈನ್ ದ ನಾಮನ್ಕ್ಲೇಚರ್ ಆಫ್ ದ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್. ಸೊ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ ಅಂತಂದಾಗ, ಸೊ ದಿಸ್ ಈಸ್ ಅ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್. ಇದನ್ನು ಶಾಂಕ್ ಅಂತ ಕರಿತೀವಿ. ದಿಸ್ ಈಸ್ ದ ಫೇಸ್, ಕಟಿಂಗ್ ಏಜ್, ಮೈನರ್ ಫ್ಲ್ಯಾಂಕ್, ನೋಸ್, heel, major flank, side cut and base. So these are the parts of the single point cutting tool. So shank is the main body. So shank ಅನ್ನೋದೇನಾಗುತ್ತೆ, main body to hold the tool. So face, this is the face. So face ಏನಕ್ಕೆ ಯೂಸ್ ಮಾಡ್ತೀವಿ, ಲೈಕ್ ಫೇಸ್ ಅಂದರೆ ಏನು, ದಿಸ್ ಇಸ್ ಅ ಚಿಪ್ಸ್ ಫ್ಲೋಸ್ ಟು ರಿಮೂವ್ ಆನ್ ದ ವರ್ಕ್ ಪೀಸ್. ಸೊ ಫೇಸ್ ಅಂತಂದಾಗ ಏನಾಗಿರುತ್ತೆ, ಈ ಒಂದು ಸ್ಪೇಸಲ್ಲಿ ದಿಸ್ ಇಸ್ ಅ ಕಟಿಂಗ್ ಟೂಲ್, ಕಟಿಂಗ್ ಪಾಯಿಂಟ್, ಸೊ ದಟ್ ಮೆಟೀರಿಯಲ್ಸ್ ಚಿಪ್ಸ್ ಅದರ ಮೇಲೆ ಫಾಲ್ ಆದಾಗ ಇದ್ರ ಸರ್ಫೇಸ್ ಅಂದರೆ ಫೇಸ್ ಸರ್ಫೇಸ್ ಮೇಲೆ ಬಂದು ಆಚೆ ಕಡೆ ಬೀಳ್ತಾ ಇರುತ್ತೆ. ನೆಕ್ಸ್ಟ್ ಈಸ್ ಫ್ಲ್ಯಾಂಕ್. ಸೊ ಫ್ಲ್ಯಾಂಕಲ್ಲಿ ಒಂದು ಮೈನರ್ ಫ್ಲ್ಯಾಂಕ್ ಇದೆ, ಇನ್ನೊಂದು ಮೇಜರ್ ಫ್ಲ್ಯಾಂಕ್ ಇದೆ. ಸೊ ದಟ್ ದ ಸರ್ಫೇಸ್ ಬಿಲೋ ದ ಕಟಿಂಗ್ ಎಡ್ಜ್, ಈ ಕಟಿಂಗ್ ಎಡ್ಜ್ ಬಿಲೋ ಇರೋದನ್ನ ನಾವೇನಂತ ಕರಿತೀವಿ, ದ ಮೇಜರ್ ಫ್ಲ್ಯಾಂಕ್ ಫೇಸ್ ಅಂತ ಕರಿತೀವಿ. ಎಬೋ ಇರೋದನ್ನ ನಾವೇನಂತ ಕರಿತೀವಿ, ಮೈನರ್ ಫ್ಲ್ಯಾಂಕ್ ಫೇಸ್ ಅಂತ ಕರಿತೀವಿ. ಆ ಎರಡರೂ ಸರ್ಫೇಸ್ ಕಾರ್ನರ್ನ ನಾವು ಟಿಪ್ ಅಂತ ಕರಿತೀವಿ. ವಾಟ್ ಈಸ್ ನೋಸ್? ದಿಸ್ ಈಸ್ ದ ಕಾರ್ನರ್. ನೋಸ್ ಈಸ್ ದ ಇಂಟರ್ಸೆಕ್ಷನ್ ಆಫ್ ಮೇಜರ್ ಆ್ಯಂಡ್ ಆಲ್ಸೋ ದ ಮೈನರ್ ಕಟಿಂಗ್ ಎಡ್ಜಸ್. ಸೊ ಏನಕ್ಕೆ ಯೂಸ್ ಮಾಡ್ತೀವಿ ನೋಸು? ಫಾರ್ ದಿ ಇಂಪ್ರೂವ್ ದ ಸರ್ಫೇಸ್ ಫಿನಿಶ್. Next is heel. ಕೆಳಗಡೆ ಇದೆ. Heel is a curved portion of the flank which intersect the base. So this is the curved portion at the base of the flank. Flank ಕೆಳಗಡೆ ಇರುವಂಥ curved portion ಅಂತ heel ಅಂತ ಕರಿತೀವಿ. ಸೊ ಸಿಗ್ನಿಫಿಕೆನ್ಸ್, ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ಅಂತ ಕೇಳಿದರೆ, ಸೊ ಸಿಗ್ನಿಫಿಕೆನ್ಸ್ ಅಂತಂದಾಗ ನಾವು ಕಟಿಂಗ್ ಮಾಡುವಾಗ ಚಿಪ್ ಕಂಟ್ರೋಲ್ನ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ರೇಕ್ ಆ್ಯಂಗಲ್ಸ್. ಸೊ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲಲ್ಲಿರೋ ರೇಕ್ ಆ್ಯಂಗಲ್ಸಿಂದ ಏನು ಮಾಡ್ತೀವಿ, ಚಿಪ್ಸ್ನ ಕಂಟ್ರೋಲ್ ಮಾಡ್ತೀವಿ, ಆಮೇಲೆ ಫ್ರಿಕ್ಷನ್ನ ರೆಡ್ಯೂಸ್ ಮಾಡ್ತೀವಿ. ಸೊ ಫ್ರಿಕ್ಷನ್ನ ರೆಡ್ಯೂಸ್ ಮಾಡ್ತೀವಿ, ಟೂಲ್ ಲೈಫ್ನ ಇಂಕ್ರೀಸ್ ಮಾಡ್ತೀವಿ, ಸ್ಟ್ರೆಂತ್ನ ಇಂಕ್ರೀಸ್ ಮಾಡ್ತೀವಿ, ಸರ್ಫೇಸ್ ಫಿನಿಶ್ನ ಇಂಕ್ರೀಸ್ ಮಾಡ್ತೀವಿ, ಮೆಟೀರಿಯಲ್ ರಿಮೂವಲ್ಲ ನೀಟಾಗಿ ಆಕ್ಯುರೇಟಾಗಿ ರಿಮೂವ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಲೇತ್ ಆಪರೇಷನ್. ಎಕ್ಸ್ಪ್ಲನೇಷನ್ ಬರೆದಿಲ್ಲ ಅಂದ್ರೂ ಪರವಾಗಿಲ್ಲ, ಹೆಡಿಂಗ್ಸ್ನ ಬರೀರಿ.
Describe the classification of the milling machine. Which milling machine is preferred for the larger workpiece? So classification of the milling machine ಅಂತಂದಾಗ based on the construction, column and knee type, plain, vertical, universal, spindle orientation ಅಲ್ಲಿ horizontal, vertical, special type ಅಂದಾಗ universal, CNC, copy milling, number of cutters ಅಲ್ಲಿ single spindle and multi spindle. These are the classification of the milling. So ಹೀಗೆ ಬರೀಲಿಲ್ಲ ಅಂದ್ರೂ ಎನಿ 5 ಬರೆದ್ರೂ ಕೂಡ ಮಾರ್ಕ್ಸ್ ಇರುತ್ತೆ. ಸೊ ಯಾವ ಒಂದು ಮಿಲ್ಲಿಂಗ್ ಮಿಷಿನ್ ಅಲ್ಲಿ ನಾವು ಲಾಂಗ್ ವರ್ಕ್ ಪೀಸಸ್ನ ಕಟ್ ಮಾಡ್ತೀವಿ ಅಂದರೆ ಪ್ಲೇನಾರ್ ಮಿಲ್ಲಿಂಗ್. ಸೊ ಪ್ಲೇನಾರ್ ಮಿಲ್ಲಿಂಗ್ ಅಲ್ಲಿ ನಾವು ಲಾಂಗ್ ಒಂದು ವರ್ಕ್ ಪೀಸಸ್ನ ನಾವು ಯೂಸ್ ಮಾಡಿ ಕಟ್ ಮಾಡ್ತೀವಿ. ಡ್ಯೂ ಟು ದೇರ್ ಮ್ಯಾಸಿವ್ ಸ್ಟ್ರಕ್ಚರ್, ಸ್ಟೆಬಿಲಿಟಿ, ಹೈ ಲೋಡ್ ಕೆಪಾಸಿಟಿ ಆ್ಯಂಡ್ ಎಬಿಲಿಟಿ ಟು ಯೂಸ್ ದ ಮಲ್ಟಿಪಲ್ ಸ್ಪಿಂಡಲ್ ಸೈಮಲ್ಟೇನಿಯಸ್ಲಿ. ಸೊ ಪ್ಲೇನಾರ್ ಟೈಪ್ ಆಫ್ ಮಿಲ್ಲಿಂಗ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಆನ್ಸರ್. So all the best. So this is the explanation of model 3 question paper. ಇಲ್ಲಿವರೆಗೂ ಎಲ್ಲ model question papers 1, 2 and 3 ಎಲ್ಲದಕ್ಕೂ answers with explanation ಇದಿದೆ. Please subscribe to my channel. Thank you and share to your friends.